ಅಲ್ಲ ತಾಯಿ, ಉತ್ತರ ಕಾಪಾಲಿಕ. ಬಾಬಾ ಇಸ್ಮಾಯಿಲ್ ಕೊನೆಯ ಮಾತನ್ನ ಆಡಿದ್ದ. ಅವರು ಇನ್ನು ತಡ ಮಾಡಲಿಲ್ಲ. ಕತ್ತಲು ಬಿದ್ದಿದ್ದ ಆ ರಾತ್ರಿಯಲ್ಲಿ ಊರ ದೀಪಗಳನ್ನೆಲ್ಲ ಹಿಂದಕ್ಕೆ ಹಾಕುತ್ತಾ ಸುಂಕದ ಕಟ್ಟೆಯ ಆಚೆಗಿನ ಕೆರೆಯ ಅಂಗಳದ ಕಡೆಗೆ ಬಿರಬಿರನೆ ನಡೆಯತೊಡಗಿದರು. ರಾತ್ರಿ 11ರ ಹೊತ್ತಿಗೆ ಅವರು ಕೆರೆಯ ದಡದಲ್ಲಿದ್ದರು. ಸರಿಯಾಗಿ ಕೆರೆಯ ನಟ್ಟ ನಡುವೆ ಅಂಗಾತ ಮಲಗಿದ ವ್ಯಕ್ತಿಯೊಬ್ಬನ ದೇಹ ತೇಲುತ್ತಿತ್ತು. ಸಾಧನೆಯಲ್ಲಿದ್ದಾನೆ. ತನಗಷ್ಟೇ ಕೇಳಿಸುವಂತೆ ತನ್ನಲ್ಲಿ ತಾನೇ ಉಸಿರಿಕೊಂಡಳು ನಿಹಾರಿಕಾ. ಕೆರೆಯ ಮಧ್ಯದ ದೇಹ ಪಕ್ಕನೆ ಮಗುಚಿಕೊಂಡು ದಡದ ಕಡೆಗೆ ಈಜತೊಡಗಿತು. ಮಸುಕು ಮಸುಕಾದ ಬೆಳದಿಂಗಳಿನಲ್ಲಿ ಸುಂಕದ ಕಟ್ಟೆಯ ಆಚೆಗಿನ ಕೆರೆಯಲ್ಲಿ ಉದ್ದಕ್ಕೆ ಅಂಗಾತ ಮಲಗಿ ಆಕಾಶದ ಒಳಗಿನ ನಕ್ಷತ್ರ ನೋಡುತ್ತಾ ಮಲಗಿದ್ದ ಹುಡುಗ ನಿಹಾರಿಕಾಳ ಮೆಲುದನಿಯ ಮಾತು ಕೇಳಿಸಿಯೇ ಬಿಟ್ಟಿತೇನೋ ಎಂಬಂತೆ ನೀರಿನಲ್ಲಿ ಲಟಕ್ಕನೆ ಉರುಳಿ ಬೋರಲಾಗಿ ತಲೆ ಎತ್ತಿಕೊಂಡು ನಿಹಾರಿಕಾ ಮತ್ತು ಬಾಬಾ ಇಸ್ಮಾಯಿಲ್ ನಿಂತಿದ್ದ ದಡದ ಕಡೆಗೆ ವೇಗವಾಗಿ ಈಜತೊಡಗಿದ. ಅವನ ಕಟ್ಟುಮಸ್ತಾದ ದೇಹದ ಚಲನೆಯಲ್ಲಿ ಯಾವುದೋ ಮಿಂಚಿದೆ ಅಂತ ಅನ್ನಿಸ್ತಾ ಇತ್ತು. ನೀರಿನಿಂದ ಹೊರಕ್ಕೆ ಬಂದು ನಿಹಾರಿಕಾಳ ಮುಂದೆ ಕೈ ಜೋಡಿಸಿ ನಿಂತವನ ದೇಹದಿಂದ ನೀರ ಮುತ್ತುಗಳು ಜಾರುತ್ತಿದ್ದವು. ಮಸಕು ಬೆಳದಿಂಗಳಿನಲ್ಲಿ ಅವನ ಫಳಫಳಿಸುತ್ತಿದ್ದ ಕಣ್ಣುಗಳನ್ನೇ ಪರೀಕ್ಷೆಯಿಂದ ಎಂಬಂತೆ ನೋಡಿದಳು ನಿಹಾರಿಕಾ. ಆ ಕಣ್ಣುಗಳಲ್ಲಿ ಮಂತ್ರಲೋಕದ ಮಹತ್ವಾಕಾಂಕ್ಷೆಗಳಿದ್ದವು. ಏನನ್ನೋ ಸಾಧಿಸಬೇಕು, ಯಾವುದೋ ಎತ್ತರಗಳಿಗೆ ತಲುಪಬೇಕು ಎಂಬ ತುಡಿತವಿತ್ತು. ಇವತ್ತಿನ ತನಕ ನಡೆದು ಬಂದ ದಾರಿಯ ಆಯಾಸದ ಲವಲೇಶವೂ ಅವನ ಕಣ್ಣುಗಳಲ್ಲಿ ಇರಲಿಲ್ಲ. ದೀದಿ, ನಾನು ಗೌರಿ ವಿಹಾರದಿಂದ ಬಂದವನು, ನಿಹಾರಿಕಾಳ ಪಾದ ಮುಟ್ಟಿ ಹೇಳಿದ ಹುಡುಗ. ಒಂದು ಕ್ಷಣದ ಮಟ್ಟಿಗೆ ನಿಹಾರಿಕಾಳ ಕಣ್ಣಿನಲ್ಲಿ ಆಸೆಯ ಮಿಂಚು ಪ್ರಕಟವಾದಂತಾಯಿತು. ಅಗ್ನಿನಾಥನ ಸುದ್ದಿ ಏನಾದರೂ ಸಿಕ್ಕೀತೆ? ಚೆಲುವಸಂದ್ರದ ತೋಟದ ಮನೆಯಿಂದ ಹೊರಟವನು ನೇರವಾಗಿ ಗೌರಿ ವಿಹಾರಕ್ಕೆ ಹೋಗಿರಬಹುದೇ? ಅವನೇ ಈ ಹುಡುಗನನ್ನ ತನ್ನ ನೆರವಿಗೆ ಎಂಬಂತೆ ಅಲ್ಲಿಂದ ಕಳಿಸ್ದೇನೆ ಕೇಳಬೇಕು ಅನ್ನಿಸ್ತು. ಆದರೆ ಕೇಳಲಿಲ್ಲ. ತಂತ್ರ ಮಂತ್ರಗಳ ಅಧೋ ಜಗತ್ತಿನಲ್ಲಿ ಯಾವುದನ್ನು ಕೇಳಿ ತಿಳಿದುಕೊಳ್ಳಬಾರದು. ಕೆಲವು ಘಟನೆಗಳಿಗೆ ಅರ್ಥವಿರುವುದಿಲ್ಲ, ವಿವರಣೆ ಇರುವುದಿಲ್ಲ. ಅವು ಒಂದಕ್ಕೊಂದು ಸಂಬಂಧವೇ ಇಲ್ಲವೆಂಬಂತೆ ಘಟಿಸುತ್ತಾ ಹೋಗುತ್ತವೆ. ಆ ಹುಡುಗ ತನಗೆ ಸಿಕ್ಕಿರುವುದು ಹಾಗೆಯೇ, ಎಲ್ಲೋ ತಪ್ಪಿದ ಕೊಂಡಿ ಮತ್ತೆಲ್ಲೋ ತಗಲಿಕೊಂಡ ಹಾಗೆ. ನಿನ್ನ ಹೆಸರೇನು? ಕೇಳಿದಳು ನಿಹಾರಿಕಾ. ಫಾಲನೇತ್ರ. ಉತ್ತರಿಸಿದವನ ಗಂಟದಲ್ಲಿ ಸಿಡಿವಿದೆ ಅಂತ ಅನ್ನಿಸ್ತು. ತುಂಬಾ ಚಿಕ್ಕ ವಯಸ್ಸಿಗೇನೆ ಈ ಜಂಗಮ ಬದುಕಿನ ಕಡೆಗೆ ಆಕರ್ಷಿತನಾಗಿದ್ದಾನೆ. ಹೆಚ್ಚೆಂದರೆ 20 ವರ್ಷ. ತಾನು 18ಕ್ಕೇನೆ ಸ್ಮಶಾನದ ಒಳಕ್ಕೆ ಕಾಲಿಟ್ಟವರಲ್ವೇ ಅಂತ ಅಂದುಕೊಂಡ್ಳು ನಿಹಾರಿಕಾ. ಪಕ್ಕದಲ್ಲಿ ನಿಂತಿದ್ದ ಬಾಬಾ ಇಸ್ಮಾಯಿಲ್ ಫಾಲನೇತ್ರನ ಪರಿಚಯ ಮಾಡಿಕೊಡತೊಡಗಿದ. ಹುಟ್ಟಿದ್ದು ಇಲ್ಲೇ ಅಂತೆ, ಕನ್ನಡದವನೇ. ಶಿವರಾತ್ರಿಯ ದಿನ ಶಿವಗಂಗೆಯ ಬೆಟ್ಟಕ್ಕೆಂದು ಹೋದವನು ಆಮೇಲೆ ಯಾರ ಕಣ್ಣಿಗೂ ಬೀಳಲಿಲ್ಲ. ಅವತ್ತು ರಾತ್ರಿ ಶಿವಗಂಗೆಯ ಬೆಟ್ಟದ ಮೇಲೆ ಒಬ್ಬನೇ ಮಲಗಿದ್ದನಂತೆ. ಶಿವಗಂಗೆಯ ಬೆಟ್ಟದ ತುದಿಯ ಕೋಡುಗಲ್ಲಿನ ಮೇಲೆ ರಾತ್ರಿ ಇಡೀ ಬೀಸುವ ಭರೋ ಎಂಬ ಗಾಳಿ ಎಂಥ ಬಲಿಷ್ಠನನ್ನು ನೆಲಕ್ಕೆ ಕೆಡವಿ ಬಿಡುತ್ತೆ. ಗಾಳಿಯ ಹೋರಿಗೆ, ಆ ಶಬ್ದಕ್ಕೆ ಹುಚ್ಚು ಹಿಡಿದಂತಾಗ್ಬಿಡುತ್ತೆ. ಮಧ್ಯರಾತ್ರಿಯ ಏಕಾಂತ ಮೈ ನಡಗಿಸುತ್ತೆ. ಆದರೆ 16ರ ಹುಡುಗ ಎಷ್ಟು ಹೊತ್ತಾದರೂ ಕದಲದೆ ಬೆದರದೆ ಬೀಸುಗಾಳಿಗೆ ಎದೆ ಒಡ್ಡಿಕೊಂಡು ಬರೀ ಒಂದು ನಿಕ್ಕರ ಧರಿಸ್ಕೊಂಡು ಮಲಗಿದ್ದನಂತೆ. 3ನೆಯ ಜಾವದ ಹೊತ್ತಿಗೆ ಇನ್ನೇನು ಸಣ್ಣದೊಂದು ಜೂಗರಿಕೆ ಆರಂಭವಾಗಬೇಕು ಎಂಬಷ್ಟರಲ್ಲಿ ಯಾರೋ ಪಕ್ಕದಲ್ಲಿ ಬಂದು ನಿಂತಂತಾಯಿತು. ಹಾಗೆ ನಿಂತ ವ್ಯಕ್ತಿಯ ಬೆನ್ನ ಮೇಲಿನ ಕೂದಲು ಗಾಳಿಯ ಹೊಡೆತಕ್ಕೆ ಪಟಪಟಿಸಿದಂತಾಯಿತು. ಕಣ್ಣು ಬಿಟ್ಟು ನೋಡಿದ್ರೆ ಕಪಾಲ ಜಂಗಮ. ಅವತ್ತಿನ ತನಕ ಆ ಹುಡುಗ ಉತ್ತರ ಕಪಾಲಿಕರ ಹೆಸರೂ ಕೇಳಿರಲಿಲ್ಲ. ಅವರನ್ನ ಕಣ್ಣಾರೆ ನೋಡೋದು ದೂರವೇ ಉಳಿಯಿತು. ಕೋಡುಗಲ್ಲಿನ ನಟ್ಟ ನಡುವೆ ನೆಲಕ್ಕೆ ಊರಿಕೊಂಡ ಕಂಬದಂತೆ ನಿಂತ ಮನುಷ್ಯ ಕಡಗಪ್ಪನಿಗೆ ದಿವಿನಾದ ಕಂಬದಂತಿದ್ದ. ಮೈಯೆಲ್ಲ ಕೂದಲು, ಬಟ್ಟೆ ಇರಲೇ ಇಲ್ಲ. ಆತ ತನ್ನ ನಾಲಿಗೆಗೆ ಬೆಳ್ಳಿಯದ್ದೊಂದು ಬಾಕು ಚುಚ್ಚಿಕೊಂಡಿದ್ದ. ಕೊರಳಲ್ಲಿರುವುದು ಏನೆಂಬುದು ಅರ್ಥವಾಗಲಿಕ್ಕೆ ಈ ಹುಡುಗನಿಗೆ ಸ್ವಲ್ಪ ಸಮಯ ಬೇಕಾಯಿತು. ಅದೊಂದು ದುಂಡನೆಯ ಆಕೃತಿ. ಅದಕ್ಕೆ ತೂತು ಕೊರೆದು ತೂತಿನ ಒಳಗಿಂದ ಕಪ್ಪನೆಯ ದಾರ ಪೋಣಿಸಿ ಕೊರಳಿಗೆ ಹಾಕಿಕೊಂಡಂತಿತ್ತು. ಹುಡುಗ ದಡಕ್ಕನೆ ಎದ್ದು ನಿಂತು ಆ ವಸ್ತುವನ್ನೇ ಕತ್ತಲಲ್ಲಿ ದಿಟ್ಟಿಸಿ ನೋಡಿದ್ದ. ಅದು ಮಗುವಿನ ತಲೆಯೇ ಬುರುಡೆ. ಜೊತೆಗೆ ಬರ್ತೀಯನೋ ನಾಯಿ? ಉತ್ತರ ಕಾಪಾಲಿಕ ಏರುದನಿಯಲ್ಲಿ ಕೇಳಿದ. ನಾಲಿಗೆಯಿಂದ ಕಿತ್ತುಕೊಂಡಿದ್ದ ಬೆಳ್ಳಿಯ ಬಾಕು ಕೈಯಲ್ಲಿ ಮಿನುಗಿತ್ತು.
ನಾಲಗೆಯಿಂದ ತೊಟ್ಟಿಕ್ಕಿದ ರಕ್ತದ ಹನಿ ಕಾಪಾಲಿಕನ ಎದೆಯ ಪೊದೆಗೂದಲ ಮೇಲೆ. ಈ ಹುಡುಗ ಅದೇಕೆ ಒಪ್ಪಿಕೊಂಡನು? ಅದ್ಹೇಗೆ ಅವನ ಹಿಂದೆ ಸಟ್ಟ ಸರಹೊತ್ತಿನಲ್ಲಿ ಶಿವಗಂಗೆಯ ಬೆಟ್ಟ ಇಳಿದು ಯಾರಿಗೂ ಹೇಳದೆ ಮೈಲುಗಟ್ಟಲೆ ನಡೆದು ಹೋದನು? ಅದ್ಹೇಗೆ ಈ 4 ವರ್ಷಗಳನ್ನ ಕಾಪಾಲಿಕನ ಹಿಂದೆ ಅಲೆಯುತ್ತಲೇ ಕಳೆದು ಬಿಟ್ಟನು? ಪಾಲನೇತ್ರನಿಗೆ ಅದ್ಯಾವುದೋ ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ. ಪಾಲನೇತ್ರನೆಂಬ ಹೆಸರಿಟ್ಟವನು ಅದೇ ಕಾಪಾಲಿಕ ಸನ್ಯಾಸಿ. 4 ವರ್ಷ ಜೊತೆಯಲ್ಲಿದ್ದು ಅವನು ತನ್ನ ಹೆಸರು ಏನೆಂಬುದನ್ನ ಪಾಲನೇತ್ರನಿಗೆ ಹೇಳಿರಲಿಲ್ಲ. ಮೊದಲಿಗೆ ಇವನನ್ನ ನಾಯಿ ಅಂತಲೇ ಕರೀತಾ ಇದ್ದ. ಕಪಾಲ ಸಾಧನೆಯ ಹಾದಿಯಲ್ಲಿ ಈ ಹುಡುಗ ಸ್ಥಿರವಾಗಿ ಹೆಜ್ಜೆ ಹಾಕ್ತಾ ಇದ್ದಾನೆ ಎಂಬುದು ಮನವರಿಕೆಯಾದ ಮೇಲೆಯೇ ಆತ ಇವನನ್ನ ಪಾಲನೇತ್ರ ಎಂದು ಕರೆದದ್ದು. ಆನಂತರ ಅವನೆಂದೂ ಇವನನ್ನ ನಾಯಿ ಎಂದು ಕರೆಯಲಿಲ್ಲ. ಆದರೆ ಉತ್ತರ ಕಪಾಲಿಕರಿಗೆ ನಾಯಿ ಎಂಬುದು ವರ್ಜ್ಯವೇನಲ್ಲ, ಅದು ಬೈಗುಳವೂ ಅಲ್ಲ. ಅವರು ಸ್ಮಶಾನ ಜೀವಿಗಳು, ಅಘೋರಿಗಳಾದರೂ ಆಗೊಮ್ಮೆ ಈಗೊಮ್ಮೆ ಅರಿವೇ ಹುಟ್ಟು ಊರೊಳಕ್ಕೆ ಬರುತ್ತಾರೆ, ಮನುಷ್ಯರೊಂದಿಗೆ ಮನುಷ್ಯರಾಗಿ ಬೆರೆಯುತ್ತಾರೆ. ಕಾಪಾಲಿಕರಿಗೆ ನಾಗರಿಕತೆಯ ಸೋಂಕೆ ಇರೋದಿಲ್ಲ. ಸ್ಮಶಾನ ಜೀವಿಗಳಿಗೆ ಸಂಸಾರ ಸುಖವೇ ಗೊತ್ತಿಲ್ಲ. ಎಂಥ ದೊಡ್ಡ ಜಂಗುಳಿಯಲ್ಲೂ ಅವರು ಬಟ್ಟೆ ಇಲ್ಲದೆ ಇಡೀ ದೇಹಕ್ಕೆ ಇಷ್ಟು ಬೂದಿ ಹೊಡೆದುಕೊಂಡು ನಿರಾತಂಕವಾಗಿ ನಡೆದು ಬಂದುಬಿಡುತ್ತಾರೆ. ಎಷ್ಟು ಉಂಡರೂ ಅವರ ಉಪವಾಸ ನೀಗೋದೇ ಇಲ್ಲ. ಹೆಣ ಹೂತು ಹೋದವರು 3ನೆಯ ದಿನ ಸ್ಮಶಾನಕ್ಕೆ ತಂದಿಡುವ ಹಿಂಡೆ ಕೂಳಿಗಾಗಿ ಮಾತ್ರ ಕಾದು ಕೂಡ್ತಾರೆ. ಆ ಊಟ ದೊರೆತ ದಿನ ಉತ್ತರ ಕಾಪಾಲಿಕನ ಪಾಲಿಗೆ ದೊಡ್ಡ ಹಬ್ಬ. ಅಂಗೈಯಲ್ಲಿ ಬಿರುಸಾಗಿ ಉಜ್ಜಿ ಚಿಲುಮೆಗೆ ತುಂಬಿಕೊಂಡ ಭಂಗಿ ಎಲೆಗೆ ಬೆಂಕಿ ತಾಗಿಸಿ ಜಗ್ಗತೊಡಗಿದ ಅಂತಂದ್ರೆ ಉತ್ತರ ಕಾಪಾಲಿಕರನ್ನ ಸಾಕ್ಷಾತ್ ಸಾವು ಬೆದರಿಸಲಾರದು. ಮತ್ತು ಯಾವ ಉತ್ತರ ಕಾಪಾಲಿಕನೂ 100 ವರ್ಷಕ್ಕೆ ಮುಂಚೆ ಸತ್ತಿಲ್ಲ. ಆದರೆ ಶಿವಗಂಗೆಯ ಬೆಟ್ಟದಿಂದ ಇಳಿಸಿಕೊಂಡು ಬಂದ ಕಾಪಾಲಿಕ 4 ವರ್ಷಗಳ ಕಾಲ ತನ್ನೊಂದಿಗೆ ಇರಿಸಿಕೊಂಡು ಉಜ್ಜಯಿನಿ ಸಮೀಪದ ನದಿ ತೀರವೊಂದರ ಮೇಲೆ ಇದ್ದಕ್ಕಿದ್ದಂತೆ ಪಾಲನೇತ್ರನನ್ನ ಬಿಟ್ಟು ಕಣ್ಮರೆಯಾಗಿ ಹೋಗಿದ್ದ. ಅಲ್ಲಿಗೆ ಅವನ ಶಿಷ್ಯತ್ವದ ಅವಧಿ ಮುಗಿದಿತ್ತು. ಆಮೇಲೆ ಯಾವ ಸ್ಮಶಾನದಲ್ಲೂ ಪಾಲನೇತ್ರನಿಗೆ ಗುರುವಿನ ದರ್ಶನವಾಗಲೇ ಇಲ್ಲ. ಇವತ್ತು ಎದುರಿಗೆ ನಿಂತಿದ್ದಾಳೆ ನಿಹಾರಿಕಾ. ಅಕ್ಕ, ಇನ್ನು ಮುಂದೆ ನೀವೇ ದಾರಿ ತೋರಿಸಬೇಕು ಅಂದ ಪಾಲನೇತ್ರ. ಬಾಬಾ ಇಸ್ಮಾಯಿಲ್ ಭರವಸೆಯಿಂದ ಎಂಬಂತೆ ಹುಡುಗನ ಬೆನ್ನು ಸವರದ. ಅವತ್ತು ರಾತ್ರಿ ಆ 3 ಮೈಸೂರು ರಸ್ತೆಯಲ್ಲಿರುವ ಸ್ಮಶಾನದಲ್ಲೇ ಕಳೆದರು. ನಿಹಾರಿಕಾ ಸ್ವಲ್ಪ ಹೊತ್ತು ತನ್ನ ಧ್ಯಾನ ಮಾಡಿ ಮುಗಿಸಿದ ಮೇಲೆ ಮಾರನೆಯ ಸಂಜೆಯಿಂದ ಶುರುವಾಗಲಿರುವ ಜಡೇ ಸಿದ್ಧಿಯ ಪೂಜೆಗೆ ಆಗಬೇಕಾದ ಸಿದ್ಧತೆಗಳೇನೇನು ಎಂಬುದನ್ನು ಪಾಲನೇತ್ರನಿಗೂ ಬಾಬಾ ಇಸ್ಮಾಯಿಲ್ನಿಗೂ ವಿವರಿಸಿದಳು. ಆವತ್ತೇ ರಾತ್ರಿ ತನ್ನ ವೈವಾಹಿಕ ಜೀವನದ ಏಕೈಕ ಕುರುಹಾಗಿದ್ದ 3ನೇ ಬೆರಳ ಉಂಗುರವನ್ನ ತೆಗೆದು ಬಾಬಾ ಇಸ್ಮಾಯಿಲ್ನ ಕೈಗಿಟ್ಟು, ಬಾಬಾ, ಇವತ್ತಿಗೆ ನನ್ನಲ್ಲಿರೋದು ಇದೊಂದೇ, ಪೂಜೆಯ ಖರ್ಚುಗಳಿಗೆ ಬಳಸ್ಕೊಳ್ಳಿ. ಯುದ್ಧ ಮುಗಿದ ಮೇಲೆ ಯಾವುದಕ್ಕೂ ಬರ ಇರೋದಿಲ್ಲ ಅಂದಳು. ಅದಕ್ಕೆ ಯಾವ ಪ್ರತಿಕ್ರಿಯೆಯನ್ನು ತೋರ್ಪಡಿಸದೆ ನಿಹಾರಿಕಾಳ ಉಂಗುರವನ್ನ ತನ್ನ ನಿಲುವಂಗಿಯ ತೋಳ ತುದಿಯಲ್ಲಿಟ್ಟು ಮೇಲಕ್ಕೆ ಮಡಚಿಕೊಂಡ ಬಾಬಾ ಇಸ್ಮಾಯಿಲ್. ಬೆಳಕು ಹರಿಯುವ ಹೊತ್ತಿಗೆ ಸರ್ಪ ಯುದ್ಧದ ಮೊದಲ ಹಂತವಾದ ಜಡೇ ಸಿದ್ಧಿ ಪೂಜೆಯ ಸಿದ್ಧತೆಗಳೆಲ್ಲ ಮಾತುಕತೆಯ ಮಟ್ಟದಲ್ಲಿ ಮುಗಿದು ಹೋಗಿದ್ದವು. ಕಪ್ಪನೆಯ ಪಂಚೆ ಮತ್ತು ಬಿಳಿ ಜುಬ್ಬಾ ಧರಿಸಿದ ನೀಳ ತಲೆಗೂದಲಿನ ಹುಡುಗ ಪಾಲನೇತ್ರನನ್ನ ಕರೆದುಕೊಂಡು ನಿಹಾರಿಕಾ ಬೆಳಗ್ಗೆ ಲಕ್ಷ್ಮಣಪುರಿಯ ಮನೆಯೊಳಕ್ಕೆ ಕಾಲಿಟ್ಟಳು. ಆಗ ಕೇಳಿಸಿತು ಫೂತ್ಕಾರ. ಶಾಸ್ತ್ರಿಗಳ ಒಳಮನೆಯಿಂದ ಇನ್ನೂ ಕೊಂಚ ಹೊತ್ತಿಗೆ ಅಗ್ನಿ ಜ್ವಾಲೆಗಳೆದ್ದು ಸಮಸ್ತವೂ ಸ್ಫೋಟಗೊಂಡು ಬಿಡುತ್ತದೇನೋ ಎನ್ನುವಂತಹ ಬಿಕ್ಕಟ್ಟಿನ ವಾತಾವರಣ ನಿರ್ಮಾಣವಾಯಿತು. ರಾಮು ಎಂದಿನಂತೆ ನಿಶ್ಚಲನಾಗಿ ವರಾಂಡದ ಕುರ್ಚಿಯ ಮೇಲೆ ಕುಳಿತು ಬಿಟ್ಟಿದ್ದ. ಒಳಮನೆಯ ತುಂಬೆಲ್ಲ ಆ ಹೆಂಗಸು ಬುಸುಗುಡುತ್ತಾ ಓಡಾಡೋದು ನಿಹಾರಿಕಾಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ರಾಮಣ್ಣ, ನನಗೆ ಈ ಮನೆಯಲ್ಲಿ ಇರೋ ಹಕ್ಕಿದೆ. ನಿನ್ನ ಹೆಂಡತಿಗೆ ಹೇಳು, ಅವಳು ಅಪ್ಪನ ದೇವರ ಕೋಣೆಯನ್ನ ನನಗೆ ಬಿಟ್ಕೊಡ್ಬೇಕು ಹಾಗಂತ ಹೇಳು. ಒಳಮನೆಗೂ ಕೇಳಿಸುವಷ್ಟು ಗಟ್ಟಿಯಾಗಿಯೇ ಹೇಳಿದಳು ನಿಹಾರಿಕಾ. ದೇವರ ಕೋಣೆಯಲ್ಲಿ ಮುದಿ ಗೋಧಿ ನಾಗರ ಕದಲಿದಂತಾಯಿತು. ನೀನೇ ಹೇಳು. ರಾಮು ತೊದಲಿದ. ಮತ್ತೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ನಿಹಾರಿಕಾಳಿಗೆ.
ಅಂಗಳದಲ್ಲಿ ಇನ್ನೂ ನಿಂತೇ ಇದ್ದ ಪಾಲನೇತ್ರನನ್ನ ಕರೆದು ದೇವರ ಕೋಣೆಯ ಬಾಗಿಲು ನೂಕಿಕೊಂಡು ಒಳಕ್ಕೆ ಹೋಗುವಂತೆ ಆದೇಶಿಸಿದಳು. ಅವಳಿಗೆ ಗೊತ್ತು, ಒಳಗೆ ಆಳೆತ್ತರದ ವೃದ್ಧ ಗೋಧಿ ನಾಗರವಿದೆ. ಉತ್ತರ ಕಾಪಾಲಿಕ ಹೆದರುತ್ತಾನೆಯೇ? ನೋಡುತ್ತಾ ನಿಂತಳು. ಪಾಲನೇತ್ರ ಬಲಗೈಯಲ್ಲಿ ದೇವರ ಕೋಣೆಯ ಬಾಗಿಲು ನೂಕಿದ. ಕೋಣೆಯ ಮಧ್ಯದಲ್ಲಿ ಮೊಳಕಾಲೆತ್ತರಕ್ಕೆ ಹೆಡೆ ಎತ್ತಿಕೊಂಡು ನಿಂತಿತ್ತು ಗೋಧಿ ನಾಗರ. ಅವನು ನಿಹಾರಿಕಾಳ ಕಡೆಗೆ ತಿರುಗಿಯೂ ನೋಡದೆ ಕೋಣೆಯೊಳಕ್ಕೆ ಕಾಲಿಟ್ಟ. ಹಾವು ಅವನತ್ತ ದುರುಗುಟ್ಟಿಕೊಂಡು ನೋಡುತ್ತಲೇ ಇತ್ತು. ಅವನು ಮುಂದಕ್ಕೆ ಹೆಜ್ಜೆ ಇಟ್ಟಂತೆಲ್ಲ ತನ್ನ ದೇಹದ ಸುರುಳಿಯನ್ನ ಹಿಂದಕ್ಕೆ ಎಳೆದುಕೊಳ್ಳತೊಡಗಿತು. ಪಾಲನೇತ್ರ ಯಾವ ಮಂತ್ರವನ್ನೂ ಮಣಮಣಿಸ್ತಾ ಇರಲಿಲ್ಲ. ಅವನಿಗೆ ಸರ್ಪ ಸಾಂಗತ್ಯ ಹೊಸದಲ್ಲವೆಂಬುದು ನಿಹಾರಿಕಾಳಿಗೆ ಮೊದಲ ಕ್ಷಣದಲ್ಲೇ ಗೊತ್ತಾಗಿ ಹೋಯಿತು. ಆದರೆ ಹಾಗೆ ಪಾಲನೇತ್ರ ಹೋಗಿ ದೇವರ ಕೋಣೆಯಲ್ಲಿ ಸುರುಳಿ ಸುತ್ತಿ ಮಲಗಿದ್ದ ಗೋಧಿ ನಾಗರವನ್ನ ಹಿಮ್ಮೆಟ್ಟಿಸಿ ಕೋಣೆಯ ಮಧ್ಯದಲ್ಲಿ ಸ್ಥಿರವಾಗಿ ಕಾಲೂರುತ್ತಿದ್ದಂತೆಯೇ ಒಳಮನೆಯಲ್ಲಿ ರಾಮುವಿನ ಹೆಂಡತಿಯ ವಿಲಕ್ಷಣ ಚೀತ್ಕಾರಗಳು ಕೇಳಿಸ್ತಾ ಇದ್ವು. ಮೊದಲಿನ ಸೆಡವು, ಆಕ್ರೋಶ, ಭೂತ್ಕಾರಗಳ ಬದಲಾಗಿ ಅಲ್ಲೊಂದು ನಿಸ್ಸಹಾಯಕತೆಯ ಕ್ಷೀಣ ಕಿರುಚಾಟವಿತ್ತು. ಆಕಿ ಬರ್ತಾಳ, ಬಂದ್ರ ಸುಮ್ನಿರಂಗಿಲ್ಲ. ಆಕಿ ಬರ್ತಾಳ, ಇವತ್ತಲ್ಲ ನಾಳೆ ಬಂದೇ ಬರ್ತಾಳ. ಒಳಮನೆಯ ಹೆಂಗಸು ವಿಳಿವಿಳಿಗುಟ್ಟುವ ಹೆಂಗಸಿನಂತೆ ಕೂಗುತ್ತಲೇ ಇದ್ದಳು. ಅವಳ ದೇಹ ತರಗೆಲೆಯಂತೆ ಕಂಪಿಸುತ್ತಿತ್ತು. ಅವಳ ಇಡೀ ಅಸ್ತಿತ್ವವನ್ನ ಇನ್ಯಾವುದೋ ಶಕ್ತಿ ನಿಯಂತ್ರಿಸುತ್ತಿದೆ ಎಂಬುದು ಕ್ಷಣಾರ್ಧದಲ್ಲೇ ನಿಹಾರಿಕಾಳಿಗೆ ಗೊತ್ತಾಗಿ ಹೋಯಿತು. ಒಳಗೆ ಅವಳು ಚಡಪಡಿಸಿದಂತೆಲ್ಲ ವರಾಂಡದೊಳಗೆ ಕುರ್ಚಿಯಲ್ಲಿ ಕುಳಿತಿದ್ದ ರಾಮು ಕುಳಿತಲ್ಲೇ ಕನಲತೊಡಗಿದ. ಅವನು ನಾಲಿಗೆ ಕಚ್ಚಿಕೊಳ್ಳುತ್ತಿದ್ದಾನೆ ಎಂಬುದು ನಿಹಾರಿಕಾಳಿಗೆ ಗೊತ್ತಾಗುವ ಹೊತ್ತಿಗೆ 2 ಹನಿ ರಕ್ತ ಅವನ ಬಾಯಿಯ ಅಂಚಿನಿಂದ ಜಿರುಗ್ತಾ ಇತ್ತು. ಬರಬರುತ್ತಾ ಒಳಮನೆಯ ಕಿರುಚಾಟ ಅಸಹನೀಯವಾಗ್ತಾ ಇತ್ತು. ಆಕಿ ಬರ್ತಾಳ ಎನ್ನುವುದು ಬಿಟ್ಟರೆ ಬೇರೆ ಮಾತೇ ಇಲ್ಲ. ನಿಹಾರಿಕಾ ನಿಧಾನಿಸಲಿಲ್ಲ. ದೇವರ ಕೋಣೆ ಹೊಕ್ಕ ಹುಡುಗನಿಗೆ ಜೀವ ಭಯವಿಲ್ಲವೆಂಬುದು ಖಾತರಿಯಾದ ಕೂಡಲೇ ಧಡಕ್ಕನೆ ಒಳಮನೆಗೆ ನುಗ್ಗಿ ಮಧ್ಯದ ಹಾಲ್ನಲ್ಲಿ ನಿಂತು ಕಂಪಿಸುತ್ತಿದ್ದ ರಾಮುವಿನ ಹೆಂಡತಿಯ ಬೆನ್ನ ಮೇಲೆ ಮೆತ್ತಗೆ ಕೈ ಇಟ್ಟಳು. ಚಿಟಾರನೆ ಕಿರಿಚಿಕೊಳ್ತು ಹೆಂಗಸು. ಇದೆಲ್ಲ ಹೆಂಗಾಗ್ಯದ ನೋಡು, ನೀನೇ ನೋಡು. ನೀ ಯಾಕೆ ಬಂದಿ ಇಲ್ಲಿಗೆ? ಆಕಿ ಬರ್ತಾಳ, ಬಂದೇ ಬರ್ತಾಳ. ನನಗ್ ತ್ರಾಸ ಆಗ್ತದ. ನೀ ಯಾಕೆ ಬಂದಿ? ದೊಡ್ಡ ದನಿಯಲ್ಲಿ ಚೀರುತ್ತಾ ತಾನು ಹೋದ ಸೆರಗು ಸರಿಸಿ ರವಿಕೆ ಇಲ್ಲದ ತನ್ನ ನಗ್ನ ಬೆನ್ನನ್ನ ನಿಹಾರಿಕಾಳಿಗೆ ತೋರಿಸಿದಳು. ನಿಹಾರಿಕಾ ತನ್ನ ಜೀವಮಾನದಲ್ಲೇ ಅಂತಹ ದೃಶ್ಯ ನೋಡಿರಲಿಲ್ಲ. ಒಂದು ಕ್ಷಣಕ್ಕೆ ಅವಳ ಮೈ ಮೇಲೆ ಮುಳ್ಳೆದ್ದು ನಿಂತವು. ರಾಮುವಿನ ಹೆಂಡತಿಯ ಬೆನ್ನನ್ನೇ ಅವಾಕ್ಕಾಗಿ ನೋಡುತ್ತಾ ನಿಂತು ಬಿಟ್ಟಳು. ಅದು ಹೆಂಗಸರ ಬೆನ್ನಿನಂತೆ ಇರಲೇ ಇಲ್ಲ. ತಲೆಯ ಚೂರುಗಳನ್ನ ಅಲ್ಲಲ್ಲಿ ಕೆತ್ತಿ ಬೆನ್ನಿಗೆ ಅಂಟಿಸಿದಂತಿತ್ತು. ಎಲ್ಲೆಂದರಲ್ಲಿ ಯಾರೋ ಕಚ್ಚಿದ ಹಳೆಯ ಗಾಯದ ಗುರುತುಗಳು. ಅವುಗಳ ಮೇಲೆಲ್ಲ ಅಸಹ್ಯಕರವಾಗಿ ಕೂದಲು ಬೆಳೆದಿವೆ. ಕೆಲವು ಗಾಯಗಳಿನ್ನೂ ಕೆಂಪಗೆ ಹಸಿಯಾಗಿಯೇ ಇವೆ. ಮತ್ತೆ ಕೆಲವು ಗಾಯಗಳಲ್ಲಿ ಕೀವು. ಎಲ್ಲಕ್ಕಿಂತ ವಿಕಾರವಾಗಿದ್ದು ಅಂತಂದ್ರೆ ಹಳೆಯ ಗಾಯಗಳ ಕಲೆಗಳ ಮೇಲೆ ಬೆಳೆದಿದ್ದ ಉಗುರು ಉದ್ದದ ಕೂದಲು. ಕ್ಷಣಕಾಲ ನಿಹಾರಿಕಾ ಅವಳನ್ನೇ ದಿಟ್ಟಿಸಿ ನೋಡಿದಳು. ಅವಳ ಮುಖದಲ್ಲಿ ಈಗ ಕೇವಲ ಭಯವಿತ್ತು. ಏಕೋ ಒಂದು ಕ್ಷಣದ ಮಟ್ಟಿಗೆ ನಿಹಾರಿಕಾಳ ಮನಸ್ಸಿನ ಮೂಲೆಯಲ್ಲಿ ಚಿದ್ರಿ ಗ್ರಾಮದ ಮಾಟಗಾತಿ ತೇಜಮ್ಮ ಮೂಡಿ ಮರೆಯಾದಳು. ಅದಲ್ಲ, ಈ ಹುಡುಗಿ ಇನ್ಯಾರದ್ದೋ ಅಧೀನದಲ್ಲಿ ಇದ್ದಾಳೆ. ಯಾರಿಗೋ ಹೆದರುತ್ತಿದ್ದಾಳೆ. ಯಾರಿಗೆ? ಇಷ್ಟಕ್ಕೂ ಈ ಹುಡುಗಿ ಯಾರು? ಇವಳನ್ನ ರಾಮುವಿಗೆ ತಂದು ಮದುವೆ ಮಾಡಿದವ್ರು ಯಾರು? ತಾನು ಚೆಲುವ ಸಂದ್ರದ ತೋಟದ ಮನೆಯಿಂದ ಹೊರಟು ಬರೋದ್ರೊಳಗಾಗಿ ಇಲ್ಲೊಂದು ಹುತ್ತವೆಬ್ಬಿಸಿ ನಿಲ್ಲಿಸಿದವ್ರು ಯಾರು? ಈ ವಿಕಾರದ ಹುಡುಗಿಯನ್ನ ತಂದು ಈ ಮನೆಯ ಒಳಗಿನ ಹುತ್ತಕ್ಕೆ ಕಾವಲು ನಿಲ್ಲಿಸಿದವ್ರು ಯಾರು? ನಿಹಾರಿಕಾಳನ್ನ ಪ್ರಶ್ನೆಗಳು ಒಂದೇ ಸಮನೆ ಕಾಡ್ತಾ ಇದ್ವು. ಈ ಮನೆಯಲ್ಲಿ ತಾನು ಅಥವಾ ಅಗ್ನಿನಾಥ ಒಂದು ಕ್ಷಣದ ಮಟ್ಟಿಗೆ ಮೈಮರೆತರೂ ಅನಾಹುತ ತಪ್ಪಿದುದಲ್ಲ. ಸರ್ಪಯುದ್ಧ ಆರಂಭವಾಗುವ ಮೊದಲೇ ಕೊನೆಗೊಂಡು ಬಿಡುತ್ತದೆ ಎಂಬುದು ಮಾತ್ರ ಅವಳಿಗೆ ಆ ಹೆಂಗಸಿನ ಬೆನ್ನು ನೋಡಿದ ಕೂಡಲೇ ಮನದಟ್ಟಾಗಿ ಹೋಯಿತು. ಮತ್ತೊಮ್ಮೆ ಸಾಧ್ಯಂತವಾಗಿ ಆ ಹೆಂಗಸನ್ನೇ ದಿಟ್ಟಿಸಿದಳು. ವರ್ಷ 30 ಆಗಿದ್ದವು.
ಹಿಂದೆ ಯಾವತ್ತಾದರೂ ಚೆಂದಗೆ ಇದ್ದಿರಬಹುದು ಎಂಬ ಅತಿ ಚಿಕ್ಕ ಕುರುಹು ಅವಳಲ್ಲಿ ಇರಲಿಲ್ಲ. ಅಂಥ ಕುರೂಪಿ. ಸರಿಯಾಗಿ ಗಮನಿಸಿದ್ರೆ ಅವಳ ಒಂದು ದವಡೆಯ ಹಲ್ಲುಗಳು ಪೂರ್ತಿಯಾಗಿ ಸವದೇ ಹೋಗಿವೆ ಎಂಬುದು ಗೊತ್ತಾಗ್ತಾ ಇತ್ತು. ಒಂದು ಕಣ್ಣು ಚಿಕ್ಕದು ಮತ್ತು ಅವಳ ರೆಪ್ಪೆಗಳು ಪೂರ್ತಿ ಕಣ್ಣನ್ನ ಮುಚ್ಚಲಾರವು. ಹೀಗಾಗಿ ಅವಳು ಉಳಿದೆಲ್ಲರಂತೆ ಆಗಾಗ್ಗೆ ಕಣ್ಣು ಪಿಳುಕಿಸೋದಿಲ್ಲ. ನಿನ್ನ ಹೆಸರೇನು? ಕಣ್ಣುಗಳನ್ನೇ ನೋಡುತ್ತಾ ಕೇಳಿದಳು ನಿಹಾರಿಕಾ. ಸಮಧನಿ ಅಂದವಳ ದನಿ ಗೊಗ್ಗರಾಗಿತ್ತು. ಆ ತನಕ ವಿಹ್ವಲಗೊಂಡು ಚೀರುತ್ತಿದ್ದವಳ ಮುಖದ ಮೇಲೆ ಈಗೊಂದು ಅಸ್ಪಷ್ಟ ಮಂದಹಾಸವಿತ್ತು. ಅದು ಪರಿಚಯ ಮಾಡಿಕೊಳ್ಳುವ, ಗೆಳೆತನ ಬೆಳೆಸುವ ಮಂದಹಾಸವೇನಲ್ಲ, ಚಿಕ್ಕದ್ಯಾವುದೋ ಒಂದು ರಹಸ್ಯ ಬಯಲಾದಾಗ ಹುಟ್ಟಿಕೊಳ್ಳುವ ನಿಸ್ಸಹಾಯಕ ಕಳ್ಳ ನಗೆ. ಸಮಧನಿ ತನಗೆ ತಾನೇ ಹೇಳಿಕೊಂಡು ನಿಹಾರಿಕಾ. ಎಲ್ಲಿಡ್ತಾರೆ ಇಂಥ ಹೆಸರು? ಮಧ್ಯಪ್ರದೇಶದಲ್ಲ, ಬಿಹಾರದಲ್ಲ, ಬಂಗಾಳದಲ್ಲ. ಈ ಕಡೆಯ ಹೆಸರಂತೂ ಖಂಡಿತ ಅಲ್ಲ. ಅದೇಕೋ ನಿಹಾರಿಕಾಳ ಮನಸ್ಸು ಮತ್ತೆ ಚಿದ್ರಿಯ ಮಾಟಗಾತಿಯ ಸುತ್ತ ಹಾಯ್ದು ಬಂದಂತಾಯಿತು. ಅವಳಿನ್ನೂ ಗೌರಿ ವಿಹಾರದಲ್ಲೇ ಇರಬಹುದು. ಗೌರಿ ವಿಹಾರದಿಂದ ಮಧ್ಯಪ್ರದೇಶ ಎಷ್ಟು ದೂರ? ಅಥವಾ ಬಂಗಾಳದ ಯಾವ ಊರು ಗೌರಿ ವಿಹಾರಕ್ಕೆ ಸಮೀಪ? ಇಷ್ಟಕ್ಕೂ ಅಗ್ನಿನಾಥ ನೇರವಾಗಿ ಗೌರಿ ವಿಹಾರಕ್ಕೆ ಹೋಗಿದ್ದಾನೆಯೇ? ಮಾಟಗಾತಿ ತೇಜಮ್ಮ ಅಲ್ಲೇ ಇದ್ದಾಳೆ ಎಂಬುದು ಅವನಿಗೆ ಖಾತ್ರಿಯಾಗಿದೆಯೇ? ನಿಹಾರಿಕಾಳ ಮನಸ್ಸೇಕೋ ಕೇಡನ್ನೇ ಕಲ್ಪಿಸಿಕೊಂಡು ಸಣ್ಣಗೆ ಕಂಪಿಸಿತು. ಈ ಹುಡುಗಿ ಸಮಧನಿ ತಾನಾಗಿ ಬಂದವಳಲ್ಲ. ಮನಸ್ಸಿನಲ್ಲಿ ಮಾಟಗಾತಿ ತೇಜಮ್ಮನ ವ್ಯಗ್ರ ರೂಪವೊಂದು ಅತ್ಯಂತ ಸ್ಪಷ್ಟವಾಗಿ ಹಾದು ಹೋದಂತಾಯಿತು. ತಾತ್ಕಾಲಿಕವಾಗಿ ತಾನು ಸಮಧನಿಯನ್ನು, ಅವಳ ಪಾಲನೆಯಲ್ಲಿ ಇರುವ ವೃದ್ಧ ಗೋಧಿ ನಾಗರವನ್ನು ಸಂಭಾಳಿಸುವುದಾಗಿ ನಿಹಾರಿಕಾಳಿಗೆ ಪಾಲನೇತ್ರ ಬಾಯಿ ಬಿಟ್ಟು ಹೇಳದೆ ಹೋದರೂ ಅವನು ಪ್ರಾರಂಭಿಸಿದ ಸಿದ್ಧತೆಗಳು ಅದನ್ನು ಖಚಿತಪಡಿಸಿದ್ದವು. ಮನೆಗೆ ಕಾಲಿಟ್ಟ ದಿನವೇ ಆ ಹುಡುಗ ನೊಸಲು ತೊಳೆದುಕೊಂಡು ಹಣೆಗೆ ಉತ್ತರ ಕಾಪಾಲಿಕ ತಿಲಕವನ್ನಿಟ್ಟುಕೊಂಡು ಬಿಟ್ಟ. ಅದಕ್ಕೆ ರಕ್ತವೇ ಆಗಬೇಕು. ಅವರು ಬಲತೊಡೆಯ ತಿರುವಿನಿಂದ ತೆಗೆಯುತ್ತಾರೆ ರಕ್ತವನ್ನು. ಸ್ಮಶಾನದಲ್ಲಾದರೆ ಗೋರಿಯ ಮಣ್ಣಿನ ಮೇಲೆ ಪಶ್ಚಿಮಕ್ಕೆ ಮುಖ ಮಾಡಿ ಪದ್ಮಾಸನ ಹಾಕಿ ಕುಳಿತು ಎಡಗೈಯಲ್ಲಿ ಸಣ್ಣಗೆ ಡಮರುಗ ಬಾರಿಸುತ್ತಾ ತೊಡೆಯ ಮಾಂಸಕ್ಕೆ ಮೊನಚಾದ ಚೂರಿ ಇರಿದುಕೊಳ್ತಾರೆ. ತುಟಿಗಳಲ್ಲಿ ಮಂತ್ರ ಮತ್ತು ನಗೆ ಇರುತ್ತದೆ. ಸ್ಮಶಾನ ಶಿವನ ಆರಾಧನೆಗೆ ನಗೆಗಿಂತ ಹೂವಿಲ್ಲ. ಬೆತ್ತಲ ದೇಹಕ್ಕೆ ಬಳಿದುಕೊಂಡ ಹೆಣ ಸುಟ್ಟ ಬೂದಿಗಿಂತ ಬಟ್ಟೆಯಿಲ್ಲ. ಡಮರುಗಕ್ಕಿಂತ ನಾದವಿಲ್ಲ. ರಕ್ತಕ್ಕಿಂತ ತಿಲಕವಿಲ್ಲ. ಓಂಕಾರಕ್ಕಿಂತ ದೊಡ್ಡ ಮಂತ್ರವಿಲ್ಲ. ತೊಡೆಯ ಮಾಂಸವನ್ನ ಚೂರಿಯ ಮೊನೆಯಲ್ಲಿ ಸಣ್ಣಗೆ ಎಬ್ಬಿಕೊಂಡ್ರೆ ಸಾಕು, ರಕ್ತ ಛಲ್ಲನೆ ಚಿಮ್ಮುತ್ತೆ. ಕುಳಿತ ಗೋರಿಯ ಮೇಲೆ ಚೂರಿಯನ್ನ ಇರಿಸಿ ಕಪಾಲ ಭೈರವನನ್ನ ಸ್ಮರಿಸುತ್ತಾ ಚಿಮ್ಮುವ ನೆತ್ತರಿಗೆ ಬಲಗೈಯ 3ನೆಯ ಬೆರಳು ತಾಕಿಸುತ್ತಾರೆ. ಗುರುವಿಗಿಂತ ಅಧಿಕವಿಲ್ಲ. ನ ಗುರೋರಧಿಕಂ. ದೊಡ್ಡ ದನಿಯಲ್ಲಿ ಗುರುಸ್ಮರಣೆಯ ಮಂತ್ರ ಪಠಿಸುತ್ತಾ ತೊಡೆಯ ರಕ್ತವನ್ನ ಹಣೆಗಿಟ್ಕೊಳ್ತಾರೆ. ಇಡಿಯಾಗಿ 3 ಬೆರಳಿನಷ್ಟು ಅಗಲ, ಇಡೀ ಹಣೆ ತುಂಬುವಂತೆ. ಆಮೇಲೆ ಇರಿದುಕೊಂಡ ತೊಡೆಯ ತೂತು ತಂತಾನೆ ಮುಚ್ಚಿ ಹೋಗಿ ಮತ್ಯಾವಾಗಲೂ ರಕ್ತಸ್ರಾವ ನಿಲ್ಲಬೇಕು. ಅವರಿಗೆ ಅದು ಗೊತ್ತುವಾಗುವುದಿಲ್ಲ. ಹೀಗಾಗಿ ಉತ್ತರ ಕಾಪಾಲಿಕನೊಬ್ಬ ಪಕ್ಕಕ್ಕೆ ಬಂದು ಕುಳಿತನು ಅಂತಂದ್ರೆ ಗಪ್ಪನೆ ಮೂಗಿಗೆ ಅಡರುತ್ತದೆ ನೆತ್ತರ ವಾಸನೆ. ಕೆಲವೊಮ್ಮೆ ಅವರನ್ನ ಹಿಂಡುಗಟ್ಟಲೆ ನಾಯಿಗಳು ಬೆನ್ನತ್ತಿರುತ್ತವೆ. ಅವರು ಕೈಯಲ್ಲಿ ಹಿಡಿದಿರುವ ತಲೆ ಬುರುಡೆಯ ಕಪಾಲ ಪಾತ್ರೆಯಲ್ಲಿ ಮನುಷ್ಯನ ಕರುಳುಗಳ ಸುರುಳಿಗಳು ಇರುತ್ತವೆ ಅಂತೆ. ಇಣುಕಿ ನೋಡಿದ ಧೈರ್ಯವಂತರು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅಘೋರಿಗಳಿಗೆ ಹೆದರಿದಂತೆಯೇ ಹಳ್ಳಿಗರು ಉತ್ತರ ಕಾಪಾಲಿಕರಿಗೂ ಹೆದರುತ್ತಾರೆ. ಅವರು ಸಿಟ್ಟು ಮಾಡಿಕೊಂಡು ಹಾಕಿದ ಭಿಕ್ಷೆ ತಿರಸ್ಕರಿಸಿ ತಮ್ಮ ಹಳ್ಳಿಯಿಂದ ಹೊರಕ್ಕೆ ಹೋಗ್ಬಿಟ್ರೆ ಮುಂದೆ ಆ ಊರು ಎಂದಿಗೂ ಉದ್ಧಾರವಾಗಲಾರದು. ಮಕ್ಕಳು ಮಲಗಿದಲ್ಲೇ ಹೆಳವರಾಗುತ್ತಾರೆ. ತೋಟಗಳಿಗೆ ಬೆಂಕಿ ಬೀಳುತ್ತದೆ. ಗದ್ದೆಯ ಕೆಸರು ಕಲ್ಲಾಗಿ ಹೋಗುತ್ತದೆ. ಎತ್ತು ಮೊಳಕಾಲು ಮಡಚಿಕೊಂಡು ಬಿದ್ದುಬಿಡ್ತವೆ. ಹಸುವಿನ ಕೆಚ್ಚಲು ಒಣಗುತ್ತೆ. ಹುಡುಗಿಯರು ಬಂಜೆಯಾಗ್ತಾರೆ. ತುಂಬಿದ ಮನೆಯಲ್ಲಿ ಬರಡು ಬಿದ್ದು ಆ ಮನೆ ಇದ್ದ ಜಾಗದಲ್ಲಿ ಎಕ್ಕ ಹುಟ್ಟುತ್ತದೆ. ಹಾಗಂತ ಜನ ನಂಬುತ್ತಾರೆ. ಆದ್ದರಿಂದಲೇ ಮುನಿದ ಕಾಪಾಲಿಕನನ್ನ ಮನವೊಲಿಸಲು ಶತಪ್ರಯತ್ನ ಮಾಡುತ್ತಾರೆ. ಅವನ ಅಭೀಪ್ಸೆಗಳನ್ನೆಲ್ಲ ಈಡೇರಿಸುತ್ತಾರೆ. ಸಹನೆಯ ಕೊನೆಯ ಹನಿ ಮುಗಿಯೋ ತನಕ ಕಾಯುತ್ತಾರೆ. ಎಲ್ಲ ಮುಗಿದ ಮೇಲೆ ಸಿಟ್ಟುಗೊಂಡ ಕಾಪಾಲಿಕನ ಕಾಲಿಗೊಂದು ಉದ್ದಂಡ ನಮಸ್ಕಾರ ಹಾಕುತ್ತಾರೆ. ಅದೇ ಕೊನೆ. ಅವನನ್ನ ಮತ್ಯಾರೂ ಮಾತನಾಡಿಸೋದಿಲ್ಲ.
ಊರ ಬಾಗಿಲ ಮರೆಯಲ್ಲಿ ನಿಲ್ಲುವ ಆ ಊರಿನ ಒಬ್ಬ ಬಲಿಷ್ಠ ಯುವಕ ಮುನಿದ ಕಾಪಾಲಿಕನನ್ನ ಊರ ಬಾಗಿಲು ದಾಟುವ ಮೊದಲೇ ಮೊನಚಾದ ಮಚ್ಚುಗತ್ತಿಯಲ್ಲಿ ಒಂದೇ ಏಟಿಗೆ 2 ತುಂಡಾಗುವಂತೆ ರುಂಡ ಕತ್ತರಿಸಿ ಬಿಡ್ತಾನೆ. ಗುರಿ ಏನಾದರೂ ತಪ್ಪಿತೋ ಯುವಕ ಮತ್ತು ಅವನ ಊರುಗಳು ಎರಡೂ ಉಳಿಯೋದಿಲ್ಲ. ಉತ್ತರ ಕಾಪಾಲಿಕನ ಶಾಪದ ಕದರ್ರೆ ಅಂತಹದ್ದು. ಹಾಗಂತ ಜನ ನಂಬುತ್ತಾರೆ. ನಂಬದೇ ಇರಲು ನಿಹಾರಿಕಾಳಿಗೆ ಕಾರಣಗಳೇ ಇರಲಿಲ್ಲ. ಅವಳು ವಾಮಲೋಕದ ಇಂಥ 10 ಕೊವೆಗಳನ್ನ ಕಂಡವಳು. ಅಧೋ ಜಗತ್ತಿನ ಹಾದಿಯಲ್ಲಿ 100 ಹೆಜ್ಜೆ ನಡೆದು ಬಂದವಳು. ಶೇಷಸುಬ್ಬ ಶಾಸ್ತ್ರಿಗಳು ಬಳಸುತ್ತಿದ್ದ ದೇವರ ಕೋಣೆಯೊಳಕ್ಕೆ ಸೇರಿಕೊಂಡು ಮುದಿ ನಾಗರವನ್ನ ಹಿಮ್ಮೆಟ್ಟಿಸಿ ಕೋಣೆಯ ಮಧ್ಯೆಯೇ ಸ್ಥಾಪಿತನಾದ ಪಾಲನೇತ್ರ ನಿಧಾನವಾಗಿ ಆ ಕೋಣೆಯನ್ನ ಚೊಕ್ಕಟಗೊಳಿಸಲು ಪ್ರಾರಂಭಿಸಿದ್ದನ್ನೇ ಅವಳು ಕಡೆಗಣ್ಣಲ್ಲಿ ಗಮನಿಸ್ತಾ ಇದ್ಲು. ಅವಳಿಗೆ ಗೊತ್ತು, ಕಾಪಾಲಿಕರ ಹುಡುಗ ಅಪ್ಪಿ ತಪ್ಪಿಯೂ ಸರ್ಪದ ಹೆಡೆಗೆ ಕೈ ಹಾಕಲಾರ. ಅದು ಪರಶಿವನ ಆಭರಣ. ಹಾವೆಂಬುದು ಕಾಪಾಲಿಕರ ನಿತ್ಯ ಪೂಜೆಯ ಪ್ರಮುಖ ಭಾಗ. ಅವನು ಅದನ್ನು ಕೊಲ್ಲಲಾರ. ಆದರೆ ಸರಿಸುಮಾರು 14 ವರ್ಷಗಳಿಂದ ಅದು ಆಕ್ರಮಿಸಿಕೊಂಡಿದ್ದ ಶೇಷಸುಬ್ಬ ಶಾಸ್ತ್ರಿಗಳ ದೇವರ ಕೋಣೆಯನ್ನ ಅವನು ಖಂಡಿತ ತಹಬಂದಿಗೆ ತರುತ್ತಾನೆ. ಅದು ಇನ್ನು ಉರಗ ಸ್ಥಾವರವಾಗಿ ಉಳಿಯಲಾರದು. ಕೋಣೆಯಲ್ಲಿ ತಾನಿನ್ನು ನಿರಾತಂಕವಾಗಿ ಧ್ಯಾನಕ್ಕೆ ಕೂರಬಹುದು. ವೃದ್ಧ ನಾಗರವನ್ನ ಪಾಲನೇತ್ರ ಅದರ ಹುತ್ತಕ್ಕೆ ಸೇರಿಸುತ್ತಾನೆ. ಇವತ್ತೇ ಸೇರಿಸುತ್ತಾನೆ. ಮುಂದೆ ಇನ್ನೆಷ್ಟು ದಿನ? ತಾನು ಜಡೇ ಸಿದ್ಧಿಯ ಪೂಜೆ ಮುಗಿಸಿ ಬಂದು ತನ್ನ ಮುಡಿಯಲ್ಲಿ ಮೊದಲ ಗಂಟು ಕಾಣಿಸಿಕೊಂಡ ದಿನವೇ ಕೊನೆ. ಆಮೇಲೆ ಈ ಮನೆಯಲ್ಲಿ ಸರ್ಪ ಸಂತತಿ ಸುಳಿಯಲಾರದು. ಸಮಧನಿ ಹಾಗೆ ಒಳಮನೆಯ ಕತ್ತದಲ್ಲಿ ನಿಂತು ಫೂತ್ಕರಿಸಲಾರಳು. ನಿಹಾರಿಕಾ ಈಗ ನಿಧಾನವಾಗಿ ರಾಮುವಿನ ಕಡೆಗೆ ತಿರುಗಿದಳು. ತುಟಿಯಲ್ಲಿ ಜಿನುಗಿದ ನೆತ್ತರು ಬಾಯಿಯ ತಿರುವಿನಲ್ಲೇ ಕರೆಗಟ್ಟಿ ನಿಂತಿತ್ತು. ಅವನನ್ನು ಕೇವಲ ಆಕಾರದ ಆಧಾರದ ಮೇಲೆ ಮನುಷ್ಯನೆನ್ನಲು ಸಾಧ್ಯವಿತ್ತು. ತಾನು ಮೊಟ್ಟ ಮೊದಲ ದಿನ ನೋಡಿದಾಗಲೇ ಇನ್ನೂ ಚೆನ್ನಾಗಿದ್ದನೇನು, ಆಗ ಶಾಸ್ತ್ರಿಗಳ ಆರೈಕೆಯಾದರೂ ಇತ್ತು ಅಂತ ಅಂದ್ಕೊಂಡ್ಳು. ಅವನಿಗಾಗಿ ತಾನು ಬೆಳೆಸಿಕೊಂಡ ಅಕ್ಕರೆ, ಅವನ ಶ್ರೇಯಸ್ಸಿಗಾಗಿ ಮಾಡಿದ ಪೂಜೆಗಳು ಎಲ್ಲವನ್ನೂ ನೆನೆಸಿಕೊಂಡಳು. ಮನಸ್ಸು ಹಳಹಳಿಸಿತು. ರಾಮುವನ್ನ ಈ ಸರ್ಪ ಸುಪರ್ದಿಯಿಂದ ಹೊರಕ್ಕೆ ತೆಗೆಯದಿದ್ದರೆ ಅವನಿನ್ನು ಬಹಳ ದಿನ ಬದುಕಿರಲಾರ ಅಂತ ಅಂದ್ಕೊಂಡ್ಳು. ಅವತ್ತು ಮಧ್ಯಾಹ್ನ ಪಾಲನೇತ್ರನೇ ದೇವರ ಕೋಣೆಯಲ್ಲಿ ಕಲ್ಲಿನ ಒಲೆಯಿಟ್ಟು ನಿಹಾರಿಕಾಳಿಗಾಗಿ ಅಡುಗೆ ಮಾಡ್ದ. ತಾನೇ ನಿಂತು ಅತ್ಯಂತ ಶ್ರದ್ಧೆಯಿಂದ ಉಣಬಡಿಸಿ ಮಿಕ್ಕಿದ್ದನ್ನ ರಾಮುವಿಗೆ ಒಯ್ದು ಕೊಟ್ಟ. ಉತ್ತರ ಕಾಪಾಲಿಕರು ಸೂರ್ಯ ಮುಳುಗುವ ತನಕ ಉಣ್ಣುವುದಿಲ್ಲ ಮತ್ತು ಅವನು ಮಾಡಬಲ್ಲ ಶ್ವಪಚ ಭೋಜನ ಈ ಮನೆಯಲ್ಲಿ ಬೇಯಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ದುದರಿಂದ ನಿಹಾರಿಕಾಳು ಪಾಲನೇತ್ರನ ಊಟದ ಬಗ್ಗೆ ವಿಚಾರಿಸಲಿಲ್ಲ. ಅವಳ ಊಟ ಮುಗಿಯುವ ಹೊತ್ತಿಗೆ ದೇವರ ಕೋಣೆಯಲ್ಲಿ ಸ್ಥಾಪಿತವಾಗಿದ್ದ ಗೋಧಿ ನಾಗರ ಹಾವನ್ನ ಅವನು ನಡುಮನೆಯ ಒಳಗಿನ ಆಳೆತ್ತರದ ಹುತ್ತಕ್ಕೆ ತಲುಪಿಸಿ ಬಂದಿದ್ದ. ಸತತವಾಗಿ 2 ರಾತ್ರಿಗಳ ಕಾಲ ನಿದ್ರೆಗೆಟ್ಟಿದ್ದ ನಿಹಾರಿಕಾ ಹೆರಳು ಬಿಚ್ಚಿ ಗಂಟು ಹಾಕಿಕೊಂಡು ಶೇಷಸುಬ್ಬ ಶಾಸ್ತ್ರಿಗಳ ದೇವರ ಮನೆಯಲ್ಲೇ ಗೋಡೆಗೆ ಹೊಂದಿಕೊಂಡಂತೆ ಮಲಗಿ ಕಣ್ಮುಚ್ಚಿದಳು. ಸ್ವಲ್ಪ ಹೊತ್ತಿನಲ್ಲೇ ದೊಡ್ಡ ನಿದ್ರೆ. ಎಳೆದುಕೊಂಡು ಬರುತ್ತಿದ್ದ ಕಣ್ಣೆವೆಗಳನ್ನ ತೆರೆದುಕೊಂಡಿರಲಾಗದೆ ಅವಳು ಪಡಿಪಾಟಲು ಪಡುತ್ತಿದ್ದಾಗಲೇ ಅವಳ ಕೋಣೆಯೊಳಕ್ಕೆ ಆ ಹೆಂಗಸು ಕಾಲಿಟ್ಟದ್ದು. ಸಮಧನಿ.